ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಸಚಿವ ಸ್ಥಾನ ನಮ್ಮ ಜಮೀರ್ ಖಾನ್ ಮತ್ತು ರಹೀಂ ಖಾನ್ ರವರಿಗೆ ಕೊಟ್ಟಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಸಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತೀವಿ ಅಂತೇಳಿ ಮುಸ್ಲಿಂ ಸಮಾಜದವರಿಗೆ ಮತ ಹಾಕಿಸ್ಕೋಬೇಕಾದ್ರೆ ಎಲ್ಲ ಬಳಸ್ಕೊಳ್ತಾರೆ. ಯಾವುದರ ಸ್ಥಾನಮಾನ ಕೊಡ್ಬೇಕಂದಾಗ ಆ ಸ್ಥಾನ ಕೊಡ್ಬೇಕಂದಾಗ ಅವರಿಗೆ ನೋವಾಗತ್ತೆ. ಹೊಸದುರ್ಗದಲ್ಲಿ ಮುಸ್ಲಿಂ ಸಮುದಾಯದ ವತಿಯಿಂದ ಮಾಜಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಮತ್ತು ರಹೀಂ ಖಾನ್ ರವರಿಗೆ ಡಿಕೆ ಶಿವಕುಮಾರ್ ರವರ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿ ಹಕ್ಕೊತ್ತಾಯ ಪಡಿಸಲಾಯಿತು. ಹೊಸದುರ್ಗದ ಮುಸ್ಲಿಂ ಬಾಂಧವರು ದರ್ಗಾದಲ್ಲಿ ಪ್ರಾರ್ಥನೆ ಸಲ್ಲಿಸಿದ ನಂತರ ತಮ್ಮ ಸಮುದಾಯದ ಶಾಸಕರಾದ ಜಮೀರ್ ಅಹಮದ್ ಖಾನ್ ಮತ್ತು ರಹೀಂ ಖಾನ್ ರವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದರು. ಚುನಾವಣೆ ಸಮಯದಲ್ಲಿ ವೋಟ್ ಬ್ಯಾಂಕ್ನಂತೆ ತಮ್ಮ ಸಮುದಾಯವನ್ನು ಬಳಸಿಕೊಂಡು ಅಧಿಕಾರ ಬಂದಾಗ ಕಡೆಗಣಿಸುತ್ತಿರುವುದನ್ನು ಮುಸ್ಲಿಂ ಸಮಾಜವು ಎಂದಿಗೂ ಸಹಿಸುವುದಿಲ್ಲ ಎಂದು ಹೇಳಿಕೆ ನೀಡಿದರು. ಮುಸ್ಲಿಂ ಸಮಾಜದವರಿಗೆ ಮತ ಹಾಕಿಸ್ಕೋಬೇಕಾದ್ರೆ ಎಲ್ಲ ಬಳಸ್ಕೊಳ್ತಾರೆ. ಯಾವುದರ ಸ್ಥಾನಮಾನ ಕೊಡ್ಬೇಕಂದಾಗ ಆ ಸ್ಥಾನ ಕೊಡ್ಬೇಕಂದಾಗ ಅವರಿಗೆ ನೋವಾಗತ್ತೆ. ಆ ಸ್ಥಾನವನ್ನು ಅಲ್ಪಸಂಖ್ಯಾತರಿಗೆ 5 ಸ್ಥಾನವನ್ನು ಕೊಟ್ಟು ಅವರಿಗೆ ಮುಂದೆ 5 ಮಂತ್ರಿಗಳು ಮಾಡಬೇಕಂತೇಳಿ ನಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಸಚಿವ ಸ್ಥಾನ ನೀಡದಿದ್ದಲ್ಲಿ ಮುಂದಿನ ಚುನಾವಣೆಯಲ್ಲಿ ಮುಸ್ಲಿಂ ಸಮುದಾಯವು ಕಾಂಗ್ರೆಸ್ ಪಕ್ಷಕ್ಕೆ ತಕ್ಕ ಪಾಠ ಕಲಿಸುತ್ತದೆ ಎಂದು ಎಚ್ಚರಿಸಿದರು. ಪ್ರತಿಭಟನೆಯ ವೇಳೆ ಕೆಪಿಸಿಸಿ ಸದಸ್ಯ ಅಲ್ತಾಫ್ ಪಾಷಾ, ಸಮುದಾಯದ ಮುಖಂಡರಾದ ಫಯಾಜ್ ಅಹಮದ್, ಸ್ಟಾರ್ ಮುನ್ನಾ, ನಜರ್, ಜೆಡಿಎಸ್ ಯುವ ಮುಖಂಡರಾದ ಅರ್ಫತ್ ಖಾನ್, ಪುರಸಭೆಯ ನಾಮನಿರ್ದೇಶಿತ ಮಾಜಿ ಸದಸ್ಯ ಎಸ್ಎಚ್ ಮಾಷಾ, ತಾಲೂಕು ಪಂಚಾಯತ್ ಕೆಡಿಪಿ ಸದಸ್ಯ ಜೀಶನ್ ಪಠಾಣ್, ಪುರಸಭೆಯ ಮಾಜಿ ಸದಸ್ಯ ಜಾಫರ್ ಸಾದಿಕ್ ಸೇರಿದಂತೆ ಹಲವು ಪ್ರಮುಖರು ಭಾಗವಹಿಸಿದ್ದರು. ನಮ್ಮ ಸಮಾಜದ ಲೀಡರ್ ಆದಂಥ ಮಾಜಿ ಸಚಿವರಾದಂಥ ನಮ್ಮ ರಹೀಂ ಖಾನ್ ಹಾಗೂ ಜಮೀರ್ ಅಹಮದ್ ಖಾನ್ ರವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಇಡೀ ಕರ್ನಾಟಕದಲ್ಲಿ 1,20,00,000 ನಮ್ಮ ಮುಸ್ಲಿಂ ಸಮಾಜದವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು. ರಹೀಂ ಖಾನು ಮತ್ತು ನಮ್ಮ ಜಮೀರ್ ಖಾನ್ ರವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ಭಾಳ ಕಡೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಯಾಕಂದರೆ ಕರ್ನಾಟಕ ಸರ್ಕಾರ ಇವತ್ತು ಬರೋದಕ್ಕೆ ಕಾರಣವೇ ಇವತ್ತು ನಮ್ಮ ಜಮೀರ್ ಅಹಮದ್ ಖಾನು ಅವರು ಸಣ್ಣ ತಪ್ಪು ಎಲ್ಲರ ಒಂಚೂರು ಏನೋ ಮಿಸ್ ಆಗಿರ್ಬೋದು. ಅದಕ್ಕೆ ಇವತ್ತು ಕರ್ನಾಟಕ ಸರ್ಕಾರದ ನಮ್ಮ ಡಿ.ಕೆ. ಶಿವಕುಮಾರ್ ಅವರು ಕಡೆಗಣಿಸ್ತಾ ಇದ್ದಾರೆ. ಇದು ಸಚಿವ ಸ್ಥಾನ ನಮ್ಮ ಜಮೀರ್ ಖಾನ್ ಮತ್ತು ರಹೀಂ ಖಾನ್ ರವರಿಗೆ ಕೊಟ್ಟಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಮುಂದೆ ಕಾಂಗ್ರೆಸ್ಸಿಗೆ ಮುಂದಿನ ದಿನಗಳಲ್ಲಿ ತಕ್ಕ ಪಾಠ ಕಲಿಸ್ತೀವಿ ಅಂಥೇಳಿ ಇವತ್ತು ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕಂದರೆ ದೊಡ್ಡವರು ಮಾತಾಡಿದರೆ ಅದು ಮುಚ್ಚಾಕ್ತಾರೆ. ಸಣ್ಣ ಪುಟ್ಟ ಮಾತಾಡಿದರೆ ಅದು ದೊಡ್ಡದಂತ ಮಾಡಿ ಅದನ್ನು ಕಣೆಗಡಿಸೋದು 92% ನಾವು ಇಡೀ ನಮ್ಮ ಕರ್ನಾಟಕ ಸರ್ಕಾರ ಇದು ನಮ್ಮ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬರೋದಕ್ಕೆ 92% ನಾವು ವೋಟ್ ಹಾಕಿದ್ದೀವಿ. ಅದಕ್ಕೆ ನಮ್ಮ ಮೊದಲ ಹಕ್ಕು ನಮಗೆ, ಆಮೇಲೆ ಬೇರೆಯವರಿಗೆ ಮೊದಲ ಹಕ್ಕು ನಮಗೆ ಕೊಡಬೇಕು. 5ರಿಂದ 6 ಸಚಿವ ಸ್ಥಾನನ ನಮ್ಮ ಮುಸ್ಲಿಂ ಸಮಾಜಕ್ಕೆ ಇವತ್ತು ಡಿ.ಕೆ. ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳು ಗಮನಕ್ಕೆ ತೊಗೊಂಬಂದು ಇವತ್ತು ನಾವು 6 ಸ್ಥಾನ ನಮ್ಮ ಸಚಿವ ಸ್ಥಾನಗಳು 6 ಜನಕ್ಕೆ ಕೊಡಬೇಕು ಅಂತ ನಾವು ಇಡೀ ಕರ್ನಾಟಕದಿಂದ ಮುಸ್ಲಿಂ ಸಮಾಜದಿಂದ ಪ್ರತಿಭಟನೆ ಮಾಡ್ತಾ ಇದ್ವಿ. ಈ ದಿನ ಮುಸ್ಲಿಂ ಸಮಾಜದ ಎಲ್ಲ ಯುವಕರು ಹಾಗೂ PZ ಜಮೀರ್ ಅಹಮದ್ ಖಾನ್ ಸಾಹೇಬರ ಅಭಿಮಾನಿಗಳು, ರಹೀಂ ಖಾನ್ ಸಾಹೇಬ್ರವರ ಅಭಿಮಾನಿಗಳು ಈ ದಿನ ಹೊಸದುರ್ಗದಲ್ಲಿ ಒಂದು ಮೌನ ಪ್ರತಿಭಟನೆ ಮಾಡಿ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. 95% ಮತದಾನ ಮಾಡಿ ಈ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದ ಮುಸಲ್ಮಾನರಿಗೆ ನೀವು ಕ್ಯಾಬಿನೆಟ್ನಲ್ಲಿ 5 ಸಚಿವ ಸ್ಥಾನ ಹಾಗೂ ಜಮೀರ್ ಅಹಮದ್ ಖಾನ್ ರವರಿಗೆ DCM ಸ್ಥಾನ ಕೊಡಲೇಬೇಕು. ಏನಾರು ನಮಗೆ ನಮ್ಮ ಆಶಾ ಭಾವನೆಗಳಿಗೆ ಧಕ್ಕೆ ಆದರೆ ಮುಂದಿನ ದಿನಗಳಲ್ಲಿ ಬರುವ ಪುರಸಭೆ, ಪಟ್ಟಣ ಪಂಚಾಯಿತಿ ಹಾಗೂ ತಾಲೂಕ್ ಪಂಚಾಯಿತಿ ಚುನಾವಣೆಗಳಲ್ಲಿ ಇಡೀ ಸಮುದಾಯ ಪಕ್ಷದ ವಿರುದ್ಧ ಕೆಲಸ ಮಾಡಿ ನಿಮಗೆ ಅಧಿಕಾರವನ್ನು ವಂಚಿತ ಮಾಡುವರಲ್ಲಿ 2 ಮಾತಿಲ್ಲ. ಅದೇ ರೀತಿ ಜಮೀರ್ ಅಹಮದ್ ಖಾನ್ ಸಾಹೇಬ್ರವರಿಗೆ ನೀವು DCM ಸ್ಥಾನವನ್ನು ಕೊಡಲೇಬೇಕು. ಗ್ರೂಪ್ ಮತ್ತು ಮುಸ್ಲಿಂ ಸಮಾಜ ಹೊಸದುರ್ಗ ಮತ್ತು ಫಯಾಜ್ ಅಣ್ಣವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತಿರೋ ಪ್ರತಿಭಟನೆ ಏನಂದರೆ ನಮ್ಮ BZ ಜಮೀರ್ ಅಹಮದ್ ಖಾನ್ ಸಾಹೇಬ್ರವರು ಒಂದೇ ಸಮಾಜಕ್ಕೆ ನಾಯಕರಲ್ಲ, ಅವರು ಜಾತ್ಯತೀತ ನಾಯಕ ಎಂದು ನಾವು ಹೇಳ್ತಿದ್ದೀವಿ. ಈ ಮೂಲಕ ಏನು ಹೇಳ್ತಿದ್ದೀವಿ ಅಂದರೆ ಅವರಿಗೆ DCM ಸ್ಥಾನ ಕೊಡಬೇಕು ಮತ್ತು ಸಚಿವ ಸ್ಥಾನ ಕೊಡಬೇಕೆಂದು ನಾವು ಕೇಳ್ತಿದ್ದೀವಿ.
2023ರಲ್ಲಿ ಕರ್ನಾಟಕ ಸರ್ಕಾರ ಅಸ್ತಿತ್ವಕ್ಕೆ ಬಂದ ಮೇಲೆ ವಸತಿ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯನ್ನು ಜವಾಬ್ದಾರಿಯನ್ನು BZ ಜಮೀರ್ ಅಹಮದ್ ಖಾನ್ ಸಾಹೇಬರು ವಹಿಸ್ಕೊಂಡ ಮೇಲೆ ಬಡವರಿಗಾಗಿ, ಶ್ರಮಿಕರಿಗಾಗಿ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಅನುಕೂಲ ಆಗೋ ಥರ ಸೂರನ್ನು ನಿರ್ಮಿಸ್ಕೊಟ್ಟಿದ್ದಾರೆ. ವಸತಿ ಇಲಾಖೆಯಲ್ಲಿ ಏನವರು ಕಾರ್ಯಪ್ರವೃತ್ತವಾಗಿ ಕೆಲಸ ಮಾಡಬೇಕು ಅದನ್ನು ಮಾಡಿದ್ದಾರೆ. ಆ ಒಂದು ಇಲಾಖೆಗೆ ನ್ಯಾಯವನ್ನು ಒದಗಿಸ್ಕೊಟ್ಟಿದ್ದಾರೆ. ಇವತ್ತು ಯಾವುದೋ ಕಾರಣಗಳನ್ನು ಇಟ್ಕೊಂಡು ಹೈಕಮಾಂಡ್, ನಮ್ಮ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಅವರನ್ನು ಕಡೆಗಣಿಸಿರೋದು ತುಂಬ ಇವತ್ತು ಅಸಮಾಧಾನಕ್ಕೆ ಕಾರಣವಾಗಿದೆ. 99% ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಮತವನ್ನು ನೀಡಿರುವಂಥ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಒಂದು ಮಂತ್ರಿ ಸ್ಥಾನಗಳನ್ನು ಕೊಡ್ತಾ ಇಲ್ಲ, ಇನ್ನೊಂದು ನಿಗಮ ಮಂಡಳಿಗಳಲ್ಲಿ ಒಂದು ಸೂಕ್ತವಾದ ಸ್ಥಾನಮಾನಗಳನ್ನು ಕೊಡ್ತಾ ಇಲ್ಲ. ಇದನ್ನು ಕೊಡದಲೇ ಕೇವಲ ವೋಟ್ ಬ್ಯಾಂಕ್ ಆಗಿ ನಮ್ಮನ್ನು ಬಳಸ್ಕೊಳ್ಳೋದು ಸರಿಯಲ್ಲ. ನಮ್ಮ ಸಮುದಾಯಕ್ಕೆ ಸರಿಯಾದ ನ್ಯಾಯ ಕೊಡಬೇಕು ಅಂದರೆ ನಿಗಮ ಮಂಡಳಿಗಳಲ್ಲಿ ಹಾಗೂ ಸಚಿವ ಸ್ಥಾನದಲ್ಲಿ ಸೂಕ್ತವಾದ ಸ್ಥಾನಮಾನಗಳನ್ನು ಕೊಡಲೇಬೇಕು. ಇವತ್ತು ಅಲ್ಪಸಂಖ್ಯಾತರ ಒಂದು ಉಸಿರಾಗಿ, ಧ್ವನಿಯಾಗಿ ಅಸೆಂಬ್ಲಿಯಲ್ಲಿ ಮಾತಾಡುವಂಥ ಶಕ್ತಿ ಇರುವಂಥ ನಮ್ಮ ನಾಯಕರಾದಂಥ ಜಮೀರ್ ಅಹಮದ್ ಸಾಹೇಬರಿಗೆ ಕಡೆಗಣಿಸಿರೋದು ಎಲ್ಲ ಯುವಕರಿಗೆ ಭಾಳ ನೋವಾಗಿದೆ. ಇಡೀ ರಾಜ್ಯಾದ್ಯಂತ ಪ್ರತಿಭಟನೆಗಳು ನಡೀತಾ ಇದ್ದಾವೆ. ಅವರಿಗೆ ಈ ಕೂಡಲೇ ಹೈಕಮಾಂಡ್ ಅವರು ಪರಿಗಣಿಸಿ ಸೂಕ್ತವಾದ ಸ್ಥಾನವಾದಂಥ DCM ಸ್ಥಾನಮಾನವನ್ನು ಅಲ್ಪಸಂಖ್ಯಾತರಿಗೆ ಕೊಡೋದ್ರ ಮೂಲಕ ಒಂದು ಘನತೆ, ಗೌರವವನ್ನು ಕಾಪಾಡಬೇಕು. ಮುಂದಿನ ದಿನಗಳಲ್ಲಿ ಪಕ್ಷಕ್ಕೆ ಅವರ ಶಕ್ತಿ ಮತ್ತು ಅವರ ಸಂಘಟನೆ ಭಾಳ ಅವಶ್ಯಕತೆ ಇದೆ. ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದಂಥ BK ಹರಿಪ್ರಸಾದ್ ಸಾಹೇಬರಲ್ಲಿ, ಮುಖ್ಯಮಂತ್ರಿಗಳಾದಂತಹ ಒಬ್ಬ ನೆಲಮಟ್ಟದ ಕಾರ್ಯಕರ್ತರಾದಂಥ DK ಶಿವಕುಮಾರ್ ಅವರು ಇವತ್ತು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅವರಲ್ಲಿ ಹಾಗೂ ನಮ್ಮ ನಿಕಟಪೂರ್ವ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರಲ್ಲಿ ಇಡೀ ನಮ್ಮ ಯುವ ಸಮುದಾಯ, ಅಲ್ಪಸಂಖ್ಯಾತ ಸಮುದಾಯ ಕೇಳ್ಕೊಳೋದೇನಪ್ಪ ಅಂದರೆ, ನೀವು ಈ ಕೂಡಲೇ ನಮ್ಮ ಅಲ್ಪಸಂಖ್ಯಾತರಿಗೆ 5ಕ್ಕಿಂತ ಹೆಚ್ಚು ಸಚಿವ ಸ್ಥಾನವನ್ನು ಪ್ರಾಂತ್ಯವಾರು ವಿಂಗಡಣೆ ಮಾಡಿ ಈ ಕೂಡಲೇ ಕೊಡಬೇಕು. ಕೊಟ್ಟು ನಮ್ಮ ಅಲ್ಪಸಂಖ್ಯಾತರ ಒಂದು ಮನವಿಯನ್ನು ಪರಿಗಣಿಸಬೇಕು ಅಂತ ನಾವು ಅವರಲ್ಲಿ ಕೋರ್ತೀವಿ. ಶೇಕಡವಾರು 99% ಮತಗಳನ್ನು ಹಾಕಿ ಕಾಂಗ್ರೆಸ್ ಪಕ್ಷ ಕರ್ನಾಟಕದಲ್ಲಿ ಅಸ್ತಿತ್ವ ಬರೋಕ್ಕೆ ಮೇನ್ ರೂವಾರಿಯಾಗಿದ್ದಾರೆ. ಹಾಗಾಗಿ ನಮ್ಮ ಸಮುದಾಯದ ಒಬ್ಬ ಧ್ರುವತಾರೆ ಅಂತ ಹೇಳಿದರೆ ಸನ್ಮಾನ್ಯ ಶ್ರೀ BZ ಜಮೀರ್ ಅಹಮದ್ ಖಾನ್ ರವರು ಇಡೀ ನಾಯಕತ್ವದ ಕೊರತೆಯಲ್ಲಿ ಇಡೀ ಮುಸ್ಲಿಂ ಸಮಾಜವನ್ನು ಒಗ್ಗಟ್ಟಲ್ಲಿ ಹೋಗುತ್ತಿರುವ ಏಕೈಕ ವ್ಯಕ್ತಿ ಅಂದರೆ ಜಮೀರ್ ಅಹಮದ್ ಖಾನ್ ಸಾಹೇಬರು. ಹಾಗೂ ಈ ಮುಸ್ಲಿಂ ಸಮಾಜಕ್ಕೆ ಪ್ರತಿಯೊಂದು ಅನುಕೂಲಕರವಾಗಿ ಅನ್ಯ ಸಮಾಜದವ್ರಿಗೂ ಪೂರಕವಾಗಿರುವಂಥ ಏಕೈಕ ವ್ಯಕ್ತಿ ಅಂತ ಹೇಳಿದರೆ BZ ಜಮೀರ್ ಅಹಮದ್ ಖಾನ್ ಸಾಹೇಬರು. ಸರ್ಕಾರ ಸನ್ಮಾನ್ಯ ನೂತನ ಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಸಾಹೇಬರು ಹಾಗೂ ನಿಕಟಪೂರ್ವ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ವಿನಂತಿಸಿಕೊಳ್ಳೋದು ಏನಂದರೆ, ಇಂಥ ಒಂದು ವ್ಯಕ್ತಿತ್ವ ಇರೋ ವ್ಯಕ್ತಿಯನ್ನು ಸಂಪುಟದಲ್ಲಿ ಸೇರಿಸಿ ಸಂಪುಟದ ಘನತೆಯನ್ನು ಹೆಚ್ಚಿಸಿಕೊಳ್ಳಬೇಕಾಗಿ ಕೇಳ್ಕೊಳ್ತಾ ಇಡೀ ಹೊಸದುರ್ಗ ಯುವ ಸಮುದಾಯದ ಮುಸ್ಲಿಂ ಅಲ್ಪಸಂಖ್ಯಾತರ ಸಮುದಾಯದ ಯುವಕರೆಲ್ಲ ಒಗ್ಗಟ್ಟಾಗಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಿದ್ದೀವಿ. ದಯವಿಟ್ಟು ಇವರ ಮನವಿಯನ್ನು ಪುರಸ್ಕರಿಸಿ ಮುಂದಿನ 2ನೇ ಇದರಲ್ಲಿ ಸಂಪುಟದಲ್ಲಿ ಅವರಿಗೆ ಒಂದು ಸಚಿವ ಸ್ಥಾನ ಕೊಡಬೇಕಾಗಿ ಹಾಗೂ ರಹೀಂ ಖಾನ್ ಸಾಹೇಬರಿಗೂ ಒಂದು ಸಚಿವ ಸ್ಥಾನ ಕೊಡಬೇಕಾಗಿ ತಮ್ಮಲ್ಲಿ ಸವಿನಯವಾದ ಪ್ರಾರ್ಥನೆಯನ್ನು ಕೋರ್ಕೊಳ್ತೀನಿ. ಇಡೀ ಕರ್ನಾಟಕದಲ್ಲಿ ಇಲ್ಲದಲ್ಲೇ ಕೇರಳದಲ್ಲೂ ಅವ್ರು ಕೆಲಸ ಮಾಡಿದ್ದಾರೆ. ಅವ್ರ ಪರವಾಗಿ ನಾವೆಲ್ಲ ಕೇಳ್ಕೊಳ್ತಾ ಇದ್ದೀವಿ. ನಮ್ಮ DK ಶಿವಕುಮಾರ್ ಸಾಹೇಬರಿಗೆ ನಮ್ಮ ಮುಖ್ಯಮಂತ್ರಿಗಳು ಇವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಯಾವತ್ತು ನಾವು ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ಒಳ್ಳೆಯ ಹೆಸರಾದಂಥ ಜಮೀರ್ ಅಹಮದ್ ಸಾಹೇಬರಿಗೆ ಒಳ್ಳೆಯದೊಂದು ಸಚಿವ ಸ್ಥಾನ ಕೊಟ್ಟು ಅವರಿಗೆ ಮುಂದೆ ಏನು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ಬೆಂಬಲವಾಗಿ ನಿಂತವರಿಗೆ ಜೊತೆಗೆ ಕಾರ್ಯ ನಿರ್ವಹಿಸ್ಬೇಕಂತ ನಾವು ಈ ಮುಖಾಂತರ ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನಾಗಿದೆ ಅಂದರೆ, ನಮ್ಮ ಹೊಸದುರ್ಗದಲ್ಲಿ ಎಲ್ಲ ಯುವ ಮುಖಂಡರು ಎಲ್ಲ ಸೇರಿ ಎಲ್ಲರೂ ಒಂದು ಒಳ್ಳೆಯ ಕಾರ್ಯಕ್ರಮವಾಗಿ ಅವರ ಇದರಿಂದ ನಾವು ಬೆಂಬಲಿಸುತ್ತಾ ಇವತ್ತು ಈ ಕಾರ್ಯಕ್ರಮ ಮಾಡಿದ್ದೀವಿ. ದಯವಿಟ್ಟು ಈ ನೋಡಿದಂಥವ್ರು ಎಲ್ಲರೂ ಈ ನಮ್ಮ DK ಶಿವಕುಮಾರ್ ಅವರು ಇದಕ್ಕೆ ಅವರಿಗೆ ಸಚಿವ ಸ್ಥಾನ ಅಲ್ಪಸಂಖ್ಯಾತರಿಗೆ ಇವತ್ತು ಎಲ್ಲೋ ಒಂದು ಕಡೆ ಹಿಂಗಡೆ ಬಿಡೋ ಒಂದು ಕಾರ್ಯಕ್ರಮ ಮಾಡ್ತಿದ್ದಾರೆ. ಇದು ಒಳ್ಳೆಯದಲ್ಲ. ದಯವಿಟ್ಟು ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಏನು ಥರ ಸಿದ್ದರಾಮಯ್ಯ ಸಾಹೇಬರು ಮಾಡಿದ್ರು ಅದೇ ಥರ DK ಶಿವಕುಮಾರ್ ಸಾಹೇಬರು ಅವರಿಗೆ ಸಚಿವ ಸ್ಥಾನ ಕೊಟ್ಟು ಒಳ್ಳೆಯದಿಂದ ಒಳ್ಳೆಯ ಅವರಿಗೆ ಸಚಿವ ಸ್ಥಾನ ಕೊಡಲಿ ಅಂತ ಈ ಮುಖಾಂತರ ಹೇಳ್ಕೊಳಕ್ಕೆ ಬಯಸ್ತೀನಿ. ನಮಸ್ಕಾರ. BZ ಜಮೀರ್ ಸಾಹೇಬ್ರು ಇದಾರಲ್ಲ, ಆ ಜನ ಈ ಜನ, ಆ ಜಾತಿ ಈ ಜಾತಿ ನೋಡಲ್ಲ. ಅವ್ರ ಮುಂದೆ ಎಲ್ಲರೂ ಒಂದೇ, ಯಾವ ಸಮಾಜದಾರೇ ಹೋಗಲಿ. ನಾನೊಂದು ಹೆಣ್ಮಗಳದು ನಾನೊಂದು ಸರಿ ವಿಡಿಯೋದಲ್ಲಿ ನೋಡಿದೆ. ಗುಲ್ಬರ್ಗದಿಂದ ಇಡೀ ಬೆಂಗಳೂರಿಗೆ ಬಂದು 7 ವರ್ಷದ ಮಗು, ಅದಕ್ಕೆ ಹಾರ್ಟ್ ಪೇಷಂಟ್ ಇತ್ತು. ಹೋಗಿ ನನ್ನ ಮಗನಿಗೆ ಹಾರ್ಟ್ ಪೇಷಂಟ್ ಇದೆ, ಏನಾರ ಸಹಾಯ ಮಾಡಿ ಅಂದಿದ ತಕ್ಷಣ 3 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಸಹಾಯ ಮಾಡಿರೋ ಅಂಥ ಜಮೀರ್ ಸಾಹೇಬರು.
ಇಂಥ ಜಮೀರ್ ಸಾಹೇಬ್ರಿಗೆ ಇವತ್ತು ಸಚಿವ ಸ್ಥಾನ ಬಿಡ್ತಿದ್ದಾರೆ